ರಂಗಸಮುದ್ರ ಕಸ್ತೂರಿಬಾ ವಸತಿ ವಿದ್ಯಾರ್ಥಿ ನಿಲಯದಲ್ಲಿ ಹಾಸ್ಟೆಲ್ನಲ್ಲಿ 8ನೇ ತರಗತಿ ವಿದ್ಯಾರ್ಥಿನಿ ಅನುಮಾನಾಸ್ಪದ ಸಾವು. ಪಾವಗಡ ತಾಲೂಕಿನ ರಂಗಸಮುದ್ರ ಗ್ರಾಮದಲ್ಲಿರುವ ಕಸ್ತೂರಿಬಾ ಗಾಂಧಿ ಬಾಲಕಿಯರ ವಸತಿ ಶಾಲೆಯ 8ನೇ ತರಗತಿಯ ವಿದ್ಯಾರ್ಥಿನಿಯೊಬ್ಬಳು ಅನುಮಾನಾಸ್ಪದವಾಗಿ ಮೃತಪಟ್ಟಿರುವ ದಾರುಣ ಘಟನೆ ನಡೆದಿದೆ. ಮೃತ ಬಾಲಕಿಯನ್ನ 14 ವರ್ಷದ ಪ್ರಿಯಾ ಎಂದು ಗುರುತಿಸಲಾಗಿದೆ. ವಸತಿ ಶಾಲೆಯ ನಿಲಯ ಪಾಲಕರು ಮತ್ತು ಮುಖ್ಯೋಪಾಧ್ಯಾಯರು ವಿದ್ಯಾರ್ಥಿನಿ ಪ್ರಿಯಾಳ ಪೋಷಕರಿಗೆ ಕರೆ ಮಾಡಿ ಮಗು ಅಸ್ವಸ್ಥ ಸ್ಥಿತಿಯಲ್ಲಿದ್ದಾಳೆ ಎಂದು ತಿಳಿಸಿದ್ದಾರೆ. ತಕ್ಷಣವೇ ಆಕೆಯನ್ನ ಲಿಂಗದಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಪರೀಕ್ಷಿಸಿದ ವೈದ್ಯರು ಬಾಲಕಿ ಆಗಲೇ ಮೃತಪಟ್ಟಿರುವುದಾಗಿ ಘೋಷಿಸಿದ್ದಾರೆ. ಪ್ರಿಯಾ ಈ ಹಿಂದೆ 6 ಮತ್ತು 7ನೇ ತರಗತಿಯನ್ನ ಇದೇ ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದಳು. ಆದರೆ 8ನೇ ತರಗತಿಗೆ ಇಲ್ಲಿಗೆ ಬರಲು ಆಕೆಗೆ ಇಷ್ಟವಿಲ್ಲದ ಕಾರಣ ಪೋಷಕರು ಮೊರಜಿ ವಸತಿ ಶಾಲೆಯಲ್ಲಿ ಸೀಟಿಗಾಗಿ ಪ್ರಯತ್ನಿಸಿದ್ದರು. ಅಲ್ಲಿ ಸೀಟು ಸಿಗದ ಕಾರಣ ಅನಿವಾರ್ಯವಾಗಿ ಗಂಟೆಗೆ ಆಕೆಯನ್ನ ಮರಳಿ ಶಾಲೆಗೆ ಸೇರಿಸಲಾಗಿತ್ತು. ಶಾಲೆಗೆ ಬಂದ ಮರುದಿನವೇ ಬಾಲಕಿ ಶವವಾಗಿ ಪತ್ತೆಯಾಗಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಏನಾಗಿದೆ ಅವರೇ ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ಇದ್ಬಿಟ್ರೆ ಅವ್ರೇನೋ ತಗೊಂಡಿಲ್ಲ ಅಂದ್ರೆ ನಾವಂತೂ ಧರಣಿ ಕುತ್ಕೊಂತೀವಿ. ಇದ್ಬಿಟ್ರೆ ಅವ್ರ ಕಡೆಯಿಂದ ನಮಗೆ ಅನುಕೂಲ ಆಗಬೇಕು. ಇವತ್ತು ನಾನು ಅವ್ರ ಹಳೆಯ ಮಾತಾಡ್ತಾ ಇರೋದು, ಬಟ್ ಅವ್ರಿಗೆ ತುಂಬಾ ನೋವಾಗಿದೆ. ನಮ್ಗೆ ಅವ್ರ ಕಡೆಯಿಂದ ನಮಗೆ ಸೊಸೆ ಆಗ್ಬೇಕಾ? ಸೊಸೆ. ನಿಮ್ಮ ಹೆಸರು? ವೀರೇಶ್. ನಮ್ಗೆ ಅವ್ರ ಕಡೆಯಿಂದ ಅನುಕೂಲ ಆಗಬೇಕು. ಇವಾಗ ಪೋಸ್ಟ್ ಮಾರ್ಟಮ್ ಮಾಡಬೇಕು. ಅವ್ರ ಹತ್ರ ಏನು ಕಾಸಿಲ್ಲ. ಇದೆಲ್ಲ ಜವಾಬ್ದಾರಿ ಎಲ್ಲ ಅವರೇ ಓದ್ಕೋಬೇಕು. ಸಂಪೂರ್ಣ ಸಂಬಂಧಪಟ್ಟ ಇಲಾಖೆಯಲ್ಲೇ ಓದ್ಕೋಬೇಕು. ಈಗ ಏನು ಇಲಾಖೆ ಅವ್ರಿಗೆ ಏನಾದ್ರು ಕೇಳಿದ್ರ? ಹಿಂಗೆ ನಮ್ಗೆ ಕೇಳಿದೀವಿ. BRC ಬಂದಿದ್ರು, ಅವ್ರ ಹತ್ರ ಮಾತಾಡಿದ್ವಿ. BO ಆಫೀಸರ್ ಬಂದಿಲ್ಲ, ಅವರು ಅವ್ರ ಕಡೆ BRC ಬಂದಿದ್ದಾರೆ. ಅವರು ಸಂಬಂಧಪಟ್ಟ ಇಲಾಖೆ ಹೇಳಿದ್ದೀವಿ ಸರ್ ಈ ತರ ಏನಿಲ್ಲ ಅಂತ. ಇಲಾಖೆಯವರು ಇದನ್ನು ಕೇಳಿದಾಗ ನಮ್ಗೇನು ಸವಲತ್ತುಗಳೇನಾದ್ರೂ ಬಂದ್ರೆ ವೆರಿಫೈ ಮಾಡಿ ನಿಮಗೆ ಸವಲತ್ತನ್ನು ಒದಗಿಸಿಕೊಡ್ತೀವಿ ಅಂತ ಹೇಳಿದ್ರು. ಯಾರು? ಇಲಾಖೆಯವರು. ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ಅದೇನೋ ಪರಿಹಾರ ಏನಿದ್ರೆ ನಾವು ವ್ಯವಸ್ಥೆ ಮಾಡಿ ಕೊಡ್ತೀವಿ. ಈ ವಿದ್ಯಾರ್ಥಿನಿಯರ ವಸತಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ತೀವ್ರ ಅಭಾವವಿದೆ ಎಂದು ಸಾರ್ವಜನಿಕರು ಹಾಗೂ ಪೋಷಕರು ಕಳವಳ ವ್ಯಕ್ತಪಡಿಸಿದ್ದಾರೆ. ಹಾಸ್ಟೆಲ್ನಲ್ಲಿ ಸಿಸಿಟಿವಿ ಕ್ಯಾಮೆರಾ ಇಲ್ಲದಿರುವುದು, ಸೂಕ್ತ ಆವರಣದ ತಡೆಗೋಡೆ ಇಲ್ಲದಿರುವುದು ಮತ್ತು ಆವರಣದಲ್ಲಿ ನಿಂತಿರುವ ನೀರಿನಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿರುವುದು ವಿದ್ಯಾರ್ಥಿಗಳ ಆರೋಗ್ಯಕ್ಕೆ ಹಾನಿಕಾರಕವಾಗುತ್ತಿದೆ. ಮುಖ್ಯ ಶಿಕ್ಷಕರಾದ ಲಕ್ಷ್ಮಮ್ಮರವರು ಮಾತನಾಡಿ, ಸಮಸ್ಯೆಗಳ ಕುರಿತು ಈಗಾಗಲೇ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ. ಆದರೆ ಅಗತ್ಯ ಸೌಲಭ್ಯಗಳು ಇನ್ನೂ ತಲುಪಿಲ್ಲ ಎಂದು ತಿಳಿಸಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಡಿವೈಎಸ್ಪಿ ಮಂಜುನಾಥ್, ಸಿಐ ಕೊಟ್ರೇಶ್ ಹಾಗೂ ಎಸ್ಐ ರಾಜೇಂದ್ರ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ತಾಲೂಕು ಆಸ್ಪತ್ರೆಯಿಂದ ತುಮಕೂರಿನ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಯಲಿದೆ. ಮರಣೋತ್ತರ ಪರೀಕ್ಷೆಯ ಸಂಪೂರ್ಣ ವರದಿ ಬಂದ ನಂತರವಷ್ಟೇ ಸಾವಿಗೆ ನಿಖರವಾದ ಕಾರಣ ತಿಳಿದು ಬರಲಿದೆ ಎಂದು ಪೊಲೀಸರು ತಿಳಿಸಿದ್ದು, ಪ್ರಕರಣದ ತನಿಖೆ ಮುಂದುವರೆದಿದೆ.